ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕೃಷ್ಣಂ ಪ್ರಣಯ ಸಖಿ ಈ ಚಿತ್ರದ ಪ್ರೀ ರಿಲೀಸಿಂಗ್ ಈವೆಂಟ್ ಒಂದು ನಡೆದಿತ್ತು. ಈ ಈವೆಂಟ್ನ ಸ್ಟೇಜ್ ಮೇಲೆ ಸಾಹಿತಿಯಾಗಿರುವಂತಹ ಹಾಗೂ ನಿರ್ದೇಶಕರು ಆಗಿರುವಂತಹ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ದಾರೆ ವಿ ನಾಗೇಂದ್ರ ಪ್ರಸಾದ್ ಅವರು ಒಂದು ಬೇಸರವನ್ನು ಹೊರಹಾಕಿದರು ಹಾಗೂ ಕೆಲವು ಚಾನೆಲ್ಗಳು ಹಾಗೂ FM-ಗಳ ವಿರುದ್ಧ ಕಿಡಿಕಾರಿ ಅವರ ವಿರುದ್ಧ ನಾವು ಕೇಸ್ ಹಾಕ್ತೀವಿ, ಮುಂದಿನ ದಿನಗಳಲ್ಲಿ ಈ ರೀತಿಯ ತಪ್ಪುಗಳನ್ನು ಪದೇ ಪದೇ ಮಾಡ್ತಾ ಇದ್ರೆ ಕೇಸ್ ಹಾಕೋದಂತೂ ಪಕ್ಕ, ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಹೇಳುವ ಮೂಲಕ ಎಲ್ಲರಿಗೂ ಒಂದು ಅಚ್ಚರಿ ಮೂಡುವಂತಹ ಮಾತುಗಳನ್ನು ಆಡಿದರು. ಏನಕ್ಕೆ ಈ ರೀತಿ ಪದೇ ಪದೇ ಮಾಡ್ತಾ ಇದ್ರೆ ನಾವು ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ವಿ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ದು ಏನಕ್ಕೆ ಅನ್ನೋದನ್ನು ನೋಡೋದಾದರೆ, ನಾವು ಪ್ರತಿನಿತ್ಯ FM-ನಲ್ಲಿ ಸಾಂಗ್ಗಳನ್ನು ಕೇಳ್ತಾ ಇರ್ತೀವಿ, ಮ್ಯೂಸಿಕ್ ಚಾನಲ್ಗಳಲ್ಲಿ ಸಾಂಗ್ಗಳನ್ನು ಕೇಳ್ತಾ ಇರ್ತೀವಿ, ಸಾಕಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಸಿನಿಮಾ ಪ್ರಮೋಷನ್ಗೆ ಬಂದಾಗ ಆ ಸಿನಿಮಾದ ಟ್ರೇಲರ್ಗಳು ವೈರಲ್ ಆದರೆ, ಹಿಟ್ಟಾದರೆ, ಟೀಸರ್ಗಳು ಹಿಟ್ಟಾದರೆ, ಸಾಂಗ್ಗಳು ಹಿಟ್ಟಾಗಿ ವೈರಲ್ ಆದರೆ ಅದರ ಬಗ್ಗೆ ನಾವು ಮಾತನಾಡ್ತೀವಿ. ಏನಂತ ನಾವು ಮಾತಾಡ್ತೀವಿ? ನಾವು ಕಾಮನ್ ಆಗಿ ಯಾವುದಾದ್ರು ಒಂದು ಹಾಡು ಅಥವಾ ಟ್ರೇಲರ್ ಏನೇ ಹಿಟ್ಟಾದರೂ ಕೂಡ ಆ ಚಿತ್ರದ ಹೀರೋ ಯಾರು, ಹೀರೋಯಿನ್ ಯಾರು, ನಿರ್ದೇಶಕ ಯಾರು, ಇಷ್ಟೇ ಮ್ಯಾಕ್ಸಿಮಮ್ ಇಷ್ಟು ಮಾತಾಡ್ತೀವಿ. ಬಿಟ್ಟರೆ ಮಿಕ್ಕುಳಿದವರ ಬಗ್ಗೆ, ತೆರೆಯ ಹಿಂದಗಡೆ ಕೆಲಸ ಮಾಡಿರುವವರ ಬಗ್ಗೆ ನಾವು ಮಾತನಾಡಲ್ಲ. ಅದರಲ್ಲೂ FM-ಗಳಲ್ಲಿ ಸಾಂಗ್ಗಳನ್ನು ಪ್ಲೇ ಮಾಡುವಾಗ ಫಾರ್ ಎಕ್ಸಾಂಪಲ್ಗೆ ನಾವು ತಗೊಳ್ಳೋದಾದರೆ, ಕೃಷ್ಣಂ ಪ್ರಣಯ ಸಖಿ ಚಿತ್ರದ ದ್ವಾಪರ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ, ಟ್ರೆಂಡಿಂಗ್ನಲ್ಲಿ ಕೂಡ ಇದೆ. ಈ ಹಾಡಿಗೆ ಸಂಗೀತವನ್ನು ನೀಡಿರುವಂಥದ್ದು ಅರ್ಜುನ್ ಜನ್ಯ ಅವರು. ಈ ಹಾಡಿನಲ್ಲಿ ಅಭಿನಯಿಸಿರುವಂಥದ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಈ ಹಾಡಿಗೆ ಸಾಹಿತ್ಯವನ್ನು ಬರೆದಿರುವಂಥದ್ದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಆದರೆ ಈ ಸಾಂಗನ್ನು FM-ಗಳಲ್ಲಿ ಪ್ಲೇ ಮಾಡುವಾಗ, ಚಾನಲ್ಗಳಲ್ಲಿ ಪ್ಲೇ ಮಾಡುವಾಗ, ನ್ಯೂಸ್ ಚಾನಲ್ಗಳಲ್ಲಿ ಇದು ವೈರಲ್ ಆಗಿರುವ ಬಗ್ಗೆ ಮಾತನಾಡುವಾಗ ಎಲ್ಲೂ ಸಹ ಈ ಹಾಡನ್ನು ಬರೆದಿರುವ ಸಾಹಿತಿ ಯಾರು ಎನ್ನುವ ಹೆಸರನ್ನು ಹೇಳಲ್ಲ. ಈ ಹಾಡಿಗೆ ಸಂಗೀತವನ್ನು ಸಂಯೋಜನೆ ಮಾಡಿರುವವರು ಯಾರು ಎನ್ನುವ ಹೆಸರನ್ನು ಹೇಳಲ್ಲ. ಬದಲಾಗಿ ಈ ಹಾಡು ಯಾವ ಚಿತ್ರದ್ದು, ಫಾರ್ ಎಕ್ಸಾಂಪಲ್ ಕೃಷ್ಣಂ ಪ್ರಣಯ ಸಖಿ ಚಿತ್ರದ್ದು, ಈ ಹಾಡಿನಲ್ಲಿ ಯಾರು ಅಭಿನಯಿಸಿದ್ದಾರೆ, ಫಾರ್ ಎಕ್ಸಾಂಪಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿದ್ದಾರೆ. ಹೀಗೆ ಅಂದರೆ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಈ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎನ್ನುವ ನಿಟ್ಟಿನಲ್ಲಿ ಅವರಿಗೆ ಮಾತ್ರ, ಅಂದರೆ ಚಿತ್ರದ ಟೈಟಲ್ಗೆ ಕೂಡ ಒಂದು ಕ್ರೆಡಿಟ್ ಸಿಗುತ್ತೆ, ಅದರ ಜೊತೆಗೆ ಚಿತ್ರದ ನಾಯಕ ನಟನಿಗೆ ಕ್ರೆಡಿಟ್ ಸಿಕ್ಕೇ ಸಿಗುತ್ತೆ. ಆದರೆ ಈ ಹಾಡಿಗೆ ಸಂಗೀತವನ್ನು ಕೊಟ್ಟವ್ರು ಯಾರು, ಈ ಹಾಡಿಗೆ ಸಾಹಿತ್ಯವನ್ನು ಬರೆದವ್ರು ಯಾರು, ಸಂಗೀತ ಕೊಡದಲೇನೆ ಸಾಹಿತ್ಯ ಬರೆದಲೇನೆ ಆ ಹಾಡು ಅಷ್ಟೊಂದು ವೈರಲ್ ಆಗೋದಕ್ಕೆ ಸಾಧ್ಯ ಇದೆಯಾ? ದಯಮಾಡಿ ಮುಂದಿನ ದಿನಗಳಲ್ಲಾದರೂ FM-ನವರು, TV ಚಾನಲ್ಗಳವರು ಈ ಹಾಡನ್ನು ಪ್ಲೇ ಮಾಡುವಾಗ ಆ ಹಾಡಿಗೆ ಸಾಹಿತ್ಯ ಬರೆದವ್ರು ಯಾರು ಅನ್ನೋದನ್ನು ಹೇಳಿ, ಅವ್ರಿಗೂ ಸ್ವಲ್ಪ ಕ್ರೆಡಿಟ್ ಸಿಗಲಿ. ಈ ಹಾಡಿಗೆ ಸಂಗೀತವನ್ನು ಕೊಟ್ಟವ್ರು ಯಾರು ಅಂತ ಹೇಳಿ, ಅವ್ರಿಗೂ ಸ್ವಲ್ಪ ಕ್ರೆಡಿಟ್ ಸಿಗಲಿ. ಅದನ್ನು ಬಿಟ್ಟುಬಿಟ್ಟು ನೀವು ಬರೀ ಚಿತ್ರದ ಹೆಸರು, ಚಿತ್ರದ ನಾಯಕನ ಹೆಸರನ್ನೇ ಪ್ರಮೋಟ್ ಮಾಡ್ತಾ ಹೋದರೆ ಈ ರೀತಿ ತೆರೆಯ ಹಿಂದೆ ಆ ಹಾಡು ಸೂಪರ್ ಡ್ಯೂಪರ್ ಹಿಟ್ ಆಗೋದಕ್ಕೆ ಪ್ರಯತ್ನ ಪಟ್ಟಿರುವವರ ಶ್ರಮ ವ್ಯರ್ಥವಾಗುತ್ತೆ, ಅವರಿಗೆ ಒಂದು ಕ್ರೆಡಿಟ್ ಸಿಗಲ್ಲ ಅನ್ನೋದು ವಿ ನಾಗೇಂದ್ರ ಪ್ರಸಾದ್ ಅವರ ವಾದ. ಅವರ ವಾದ ನಿಜವಾಗ್ಲೂ ಹೇಳಬೇಕಂದ್ರೆ ಪರ್ಫೆಕ್ಟ್ ಆಗಿದೆ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದರೆ ಇವತ್ತಿನ ಚಿತ್ರರಂಗದಲ್ಲಿ ಯಾರೋ ಮಾಡಿದ ಕೆಲಸಕ್ಕೆ ಇನ್ಯಾರದ್ದೋ ಹೆಸರನ್ನು ಹಾಕಿಕೊಂಡು ಪಬ್ಲಿಸಿಟಿಯನ್ನು ತೆಗೆದುಕೊಳ್ಳೋದು, ಯಾರೋ ಮಾಡಿದ ಟ್ಯೂನನ್ನು ಇನ್ನೊಬ್ರು ಯಾರೋ ಕದ್ದು ಇದನ್ನು ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ಳೋದು, ಯಾರೋ ಬರೆದ ಸಾಹಿತ್ಯವನ್ನು ಇನ್ನೊಬ್ರು ಯಾರೋ ಹೆಸರು ಹಾಕ್ಕೊಂಡು ಈ ಸಾಹಿತ್ಯವನ್ನು ನಾನೇ ಬರೆದಿದ್ದೀನಿ ಅಂತ ಹೇಳುವಂಥದ್ದು. ಇನ್ನು ಚಿತ್ರ ನಿರ್ದೇಶನ ಮಾಡಬೇಕಾದ್ರೂ ಅಷ್ಟೇ, ಸಾಕಷ್ಟು ನಿರ್ದೇಶಕರು ತಮ್ಮ ಅಸಿಸ್ಟೆಂಟ್ಗಳ ಹತ್ರ ನಿರ್ದೇಶನದ ಮೋಸ್ಟ್ ಆಫ್ ಆಲ್ ಭಾಗವನ್ನು ಪೂರ್ಣಗೊಳಿಸಿ ಅವರಿಗೆ ಯಾವುದೇ ಕ್ರೆಡಿಟನ್ನು ಕೊಡದೆ ಇವರ ಹೆಸರನ್ನು ಹಾಕಿಕೊಳ್ಳುವಂಥದ್ದು ಚಿತ್ರರಂಗದಲ್ಲಿ ಮೊದಲಿನಿಂದ ಕೂಡ ಇದು ಸರ್ವೇ ಸಾಮಾನ್ಯ. ಈ ಹಿಂದೆ ನಟ ದರ್ಶನ್ ಅವರು, ಹರಿಕೃಷ್ಣ ಅವರ ವಿಚಾರದಲ್ಲಿ ಈ ಹಿಂದೆ ಹರಿಕೃಷ್ಣ ಅವರು ಯಾರೆಲ್ಲ ಒಟ್ಟಿಗೆ ಅಂದರೆ ಮೇನ್ ಸ್ಟ್ರೀಮಿಗೆ ಬರೋದಕ್ಕಿಂತ ಮುಂಚೆ, ಜೊತೆಯಲ್ಲಿ ಸಿನಿಮಾಗೆ ಸಂಗೀತ ನೀಡೋದಕ್ಕಿಂತ ಮುಂಚೆ ಸಾಕಷ್ಟು ಸಿನಿಮಾಗಳಿಗೆ ಸಂಗೀತವನ್ನು ನೀಡಿದ್ರು. ಅವರು ಒಬ್ಬ ಸ್ಟಾರ್ ನಟನ ಜೊತೆಗಿದ್ರು. ಆದರೂ ಕೂಡ ಇವರು ಕಂಪೋಸ್ ಮಾಡಿದ ಹಾಡುಗಳಿಗೆ ಅವರು ಕ್ರೆಡಿಟ್ ಕೊಡ್ತಾ ಇರಲಿಲ್ಲ, ಬದಲಾಗಿ ಅವರು ಅವರ ಹೆಸರನ್ನು ಹಾಕಿಕೊಳ್ತಾ ಇದ್ರು ಅಂತ ನಟ ದರ್ಶನ್ ಅವರು ಕೂಡ ಆರೋಪ ಮಾಡಿದ್ದು ಇದೆ. ಈಗಿರುವಾಗ ಯಾವುದೇ ಒಂದು ಸಾಂಗ್ ಹಿಟ್ ಆದಾಗ ಬರೀ ಆ ಚಿತ್ರಕ್ಕೆ ಕ್ರೆಡಿಟ್ ಕೊಡೋದು, ಆ ಚಿತ್ರದ ಹೀರೋಗೆ ಕ್ರೆಡಿಟ್ ಕೊಡೋದು, ಇದನ್ನೇ ಮಾಡ್ಕೋತಾ ಹೋದರೆ ನಿಜವಾಗ್ಲೂ ಆ ಸಾಂಗ್ ವೈರಲ್ ಆಗುವ ನಿಟ್ಟಿನಲ್ಲಿ ಒಂದು ಟ್ಯೂನನ್ನು ಕಂಪೋಸ್ ಮಾಡಿರ್ತಾನಲ್ಲ ಅವನಿಗೆ ಕ್ರೆಡಿಟ್ ಸಿಗೋದು ಯಾವಾಗ? ಈ ಸಾಂಗ್ ಸೂಪರ್ ಹಿಟ್ ಆಗುವ ನಿಟ್ಟಿನಲ್ಲಿ ಆ ಒಂದು ಲಿರಿಕ್ಸನ್ನು ಬರೆದಿರ್ತಾನಲ್ಲ ಆ ವ್ಯಕ್ತಿಗೆ ಕ್ರೆಡಿಟ್ ಸಿಗೋದು ಯಾವಾಗ ಅನ್ನೋದು ನಾಗೇಂದ್ರ ಪ್ರಸಾದ್ ಅವರ ಪ್ರಶ್ನೆ. ಇದರ ಜೊತೆಗೆ ಅವರು ಹೇಳಿದ್ದು ಮುಂದಿನ ದಿನಗಳಲ್ಲಿ ಕೇಸ್ ಹಾಕ್ತೀವಿ ಅಂತ. ಇದಕ್ಕೆ ಪ್ರಾವಿಷನ್ ಇದೆಯಾ? ಎಸ್ ಇದೆ.
ಕಾನೂನಿನಲ್ಲಿ ಎಲ್ಲದಕ್ಕೂ ಕೂಡ ಪ್ರಾವಿಷನ್ ಇದೆ. ನಮ್ಮ ಹೆಸರನ್ನ ಬಳಸದೆ ನಮಗೆ ಕ್ರೆಡಿಟ್ ಕೊಡದೆ ಕೇವಲ ಚಿತ್ರಕ್ಕೆ ಹಾಗೂ ಚಿತ್ರದ ನಾಯಕನಿಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಇಂತಹ ಕೆಲಸಗಳನ್ನ ಮಾಡ್ತಾರೆ ಅವರ ಮೇಲೆ ನಾವು ಕೇಸ್ ಹಾಕುವ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ. ಇದು ನಾನು FM ಗಳ ಹತ್ರ ಮಾಡ್ಕೊಳ್ತಾ ಇರುವ ಮನವಿಯಲ್ಲ, ಚಾನೆಲ್ಗಳ ಹತ್ರ ಮಾಡ್ಕೊಳ್ತಾ ಇರುವ ಮನವಿಯಲ್ಲ, ಇದು ನನ್ನ ಆಗ್ರಹ. ಇದನ್ನ ನೀವು ಮಾಡಲೇಬೇಕು ಅಂತ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಪ್ರಕಾರ ಇದು ನಿಜವಾಗ್ಲೂ ಸರಿ ಇದೆ. ಮುಂದಿನ ದಿನಗಳಲ್ಲಿ FM ಅವರಾದರೂ ಆಗಿರ್ಬೋದು, ಚಾನಲ್ಗಳಾದರೂ ಆಗಿರ್ಬೋದು, ಮ್ಯೂಸಿಕ್ ಚಾನಲ್ಗಳಾದರೂ ಆಗಿರ್ಬೋದು, ನ್ಯೂಸ್ ಚಾನಲ್ಗಳಾದರೂ ಆಗಿರ್ಬೋದು, ಯಾವುದೇ ಚಾನಲ್ಗಾದರೂ ಆಗಿರಲಿ, ಯಾವುದೇ ಒಂದು ಟ್ರೆಂಡಿಂಗ್ನಲ್ಲಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ನೀವು ಅದ್ರ ಬಗ್ಗೆ ಮಾತನಾಡ್ತಿದ್ದೀರಾ ಅಂದಾಗ ಅದರ ಹಿಂದೆ ಯಾರದ್ದೆಲ್ಲ ಪರಿಶ್ರಮ ಇದೆ ದಯಮಾಡಿ ಅವರ ಹೆಸರನ್ನೆಲ್ಲ ಹೇಳಬೇಕು ಅನ್ನೋದು ಅವರ ಆಗ್ರಹ. ಈ ನಿಟ್ಟಿನಲ್ಲಿ ನಾವು ಕೂಡ ಆಗ್ರಹವನ್ನು ಮಾಡ್ತೀವಿ. ಏನನ್ಸುತ್ತೆ ನಿಮಗೆ? ನಾಗೇಂದ್ರ ಪ್ರಸಾದ್ ಅವರು ಹೇಳಿರುವ ರೀತಿ ಮಾಡಿರುವ ಆಗ್ರಹ ಸರಿ ಇದೆಯಾ, ತಪ್ಪಾಗಿದೆಯಾ? ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. BeatPlus ಕರ್ನಾಟಕ.